ರೀ ಅದು ಇನ್ನು ಮರಿ ನೋಡಿ, ನಿಮ್ಗೆ ಯಾವ ದೇವರ ಮೇಲೆ ನಂಬಿಕೆ ಇದೆ ಹೇಳಿ, ನಾನು ಆ ದೇವರ ಮೇಲೆ ಆಣೆ ಮಾಡಕ್ಕೆ ರೆಡಿ ಇದ್ದೀನಿ. ಆದ್ರೆ ಮರಿ ನೋಡಿ, ಯಾರೋ ನನ್ನ ಫ್ರೇಮ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೆ ನನ್ನನ್ನು ನಿಮ್ಮನ್ನ ದೂರ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ? ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಮೂರನೇ ವ್ಯಕ್ತಿ ನನ್ನನ್ನ ನಿಮ್ಮನ್ನ ದೂರ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಮರಿ ನೋಡಿ, ನನಗೆ ನಿಮ್ಮನ್ನ ಪ್ರೀತಿ ಮಾಡಕ್ ಬರುತ್ತೆ ಹೊರತು ದ್ವೇಷ ಮಾಡಕ್ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇದ್ರೆ ಸರಿ, ಅಂದ್ರೆ ನನ್ನ ಬದುಕಿದ್ದು ಏನೋ ಅರ್ಥನೇ ಇಲ್ಲ. ನಾನು ಈಗ ನನ್ನ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಯಾಕ್ರಿ ಈಗೆಲ್ಲ ಏನೇನೋ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ನೀವೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಮಾಡಿಲ್ದೇ ಇರೋ ತಪ್ಪಿಗೆ ಜೀವ ಬಿಡೋ ಮಾತೆಲ್ಲ ಯಾಕೆ ಆಡ್ತಿದ್ದೀರಾ? ಏನ್ ಮಾಡಿ ನೋಡಿ, ನನಗೆ ನಿಮ್ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ರೀ. ಮರಿ, ನೀವು ನಿಜವಾಗ್ಲೂ ನನ್ನ ನಂಬ್ತೀರಾ ಅಲ್ವಾ? ನನ್ನ ಮೇಲೆ ಅನುಮಾನ ಇಲ್ಲ ಅಲ್ವಾ? ನಿಮ್ಮ ನಂಬಿ ಇನ್ಯಾರನ್ನ ನಂಬಲಿ ನಾನು? ನನ್ನ ಮಾಸ್ಕ್ ನೋಡಿದ ತಕ್ಷಣ ಆ ಸೆಕ್ಯೂರಿಟಿ ನೆನಪು ಬಂದ್ರು. ಅದಕ್ಕೆ ಗಾಬರಿಯಿಂದ ನಿಮ್ಮನ್ನು ನೋಡ್ದೆ ಅಷ್ಟೇ. ನೀವು ಅದಕ್ಕೆ ತಪ್ಪಾಗಿ ತಿಳ್ಕೊಂಡ್ರಿ. ನೋಡಿ, ನನಗೆ ನಿಮ್ಮ ಮೇಲೆ ಯಾವುದೇ ಅನುಮಾನ ಇಲ್ಲ. ನಿಜವಾಗ್ಲೂ ಯಾವ ಅನುಮಾನನೂ ಇಲ್ಲ ರೀ. ಮರಿ, ನಿಮ್ಮ ಕಣ್ಣಲ್ಲಿ ನಾನು ತಪ್ಪಿತಸ್ಥ ಅಂತ ಅನಿಸ್ಕೊಂಡ್ಬಿಟ್ರೆ, ಅದು ನಿಮಗೆ ನನ್ನ ಮೇಲೆ ಅನುಮಾನ ಇದೆ ಅಂತ ಗೊತ್ತಾದ್ರೆ ಜೀವನಕ್ಕೆ ಏನು ಅರ್ಥನೇ ಇರೋದಿಲ್ಲ. ಏನು ಅರ್ಥ ಇರೋದಿಲ್ಲ. ಪ್ಲೀಸ್, ನೀವೀಗೆಲ್ಲ ಮಾತಾಡಬೇಡಿ. ನಿಮ್ಮನ್ನ ನಾನು ದೇವರ ಥರ ನೋಡ್ತೀನಿ. ದೇವರು ತಪ್ಪು ಮಾಡೋದಕ್ಕೆ ಸಾಧ್ಯನಾ ಹೇಳಿ? ಇಲ್ಲ ತಾನೆ. ಅವನು ದುಷ್ಟರನ್ನ ಶಿಕ್ಷಿಸೋಕ್ ಮಾತ್ರ ಸಾಧ್ಯ. ನೀವು ನನ್ನ ಹುಷಾರಾಗಿರೋದಕ್ಕೆ, ನನ್ನ ಸೇಫ್ಟಿಗೆ ಇಷ್ಟೆಲ್ಲ ಮಾಡುವಾಗ ನೀವು ತಪ್ಪು ಮಾಡಿರ್ತೀರಾ? ಖಂಡಿತ ಇಲ್ಲ. ನೀವು ನನ್ನ ಜೀವ. ನಿಮಗೆ ಜೀವಕ್ಕೆ ಜೀವ ಕೊಡೋದು ಬರುತ್ತೆ ಹೊರತು ಜೀವ ತೆಗೆಯೋದಲ್ಲ. ಮೇಡಮ್ ಅವರೇ, ಮೇಡಮ್ ಅವರೇ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಬಂದೆ. ನೀವ್ ಹೇಳ್ತಿರೋದ್ ನೋಡಿದ್ರೆ ಯಾಕೋ ನನ್ ತಾಳಿ ಕಟ್ಟದವ್ನ್ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಅವ್ನ್ ಯಾರು ಸಿದ್ದು ಅವರೇ? ಎಲ್ಲಿದ್ದಾನೆ? ನಾನು ಅದೇ ವಿಷಯನ ನಿಮ್ಮ ಹತ್ರ ಹೇಳಕ್ ಬಂದೆ ಮೇಡಮ್ ಅವರೇ. ಆದರೆ ಅವನೇನು ನನ್ನ ಕೈಗೆ ಸಿಕ್ಕಿಲ್ಲ. ಅವ್ನು ಯಾರು ಏನು ಅಂತ ತಿಳ್ಕೊಳಕ್ಕೆ ಒಂದು ಸಣ್ಣ ಲೀಡ್ ಸಿಕ್ಕದೆ. ಅದು ಸರಿನೋ ಇಲ್ವೋ ಅಂತ ಚೆಕ್ ಮಾಡಿ ತಿಳ್ಕೊತೀನಿ. ಇನ್ನೊಂದು ವಾರದಲ್ಲಿ ಅವ್ನು ಯಾರು ಅಂತ ನಾನು ಕೇಳ್ತೀನಿ. ಹೌದಾ? ಹಾಗಿದ್ರೆ ಈ ವಿಷಯ ಬೇರೆ ಯಾರಿಗೂ ಹೇಳ್ಬೇಡಿ. ಅವ್ನ್ ಯಾರು ಅಂತ ಗೊತ್ತಾದ್ರೆ ಮೊದಲು ನನಗೆ ಹೇಳಿ. ಅವನ್ನ ನಾನು ನೋಡ್ಬೇಕು. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕು. ನನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದ್ಮೇಲೆ ನಾನೇ ಎಲ್ರಿಗೂ ಹೇಳ್ತೀನಿ. ಅಲ್ಲ ಮೇಡಮ್ ಅವರೇ, ಈ ವಿಷಯನ ಲಕ್ಷ್ಮತಿ ಕೇಳೋದು ಬೇಡವಾ? ಅವರು ನಿಮ್ಮಷ್ಟೇ ನೋವು ತಿಂತಿದಾರಲ್ವಾ? ಅದಕ್ಕೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಿದ್ದೀನಿ. ನನ್ನಿಂದ ಆಗಿರೋ ನೋವು ನನ್ನಿಂದಾನೇ ಕೊನೆ ಆಗ್ಬೇಕು. ಸರಿ ಮೇಡಮ್, ನಿಮ್ಗೆ ಹೇಳ್ತೀನಿ. ನಾನು ಬರ್ತೀನಿ. ವೆಂಕಿ ಅಣ್ಣ, ಹಾಯ್ ಅಣ್ಣ. ಏನು
ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ಯಾ? ನಾನು ಇಷ್ಟು ದಿನ ಅದನ್ನೇ ತಾನೇ ಹೇಳ್ತಾ ಇದ್ದಿದ್ದು. ನೀನ್ ಮಾತ್ರ ನನಗೆ ಭಯ ಆಗುತ್ತೆ, ಧೈರ್ಯ ಸಾಲ್ತಿಲ್ಲ ಅಂತೆಲ್ಲ ಹೇಳ್ತಿದ್ದೆ. ಇವಾಗೇನು ಸಡನ್ ಚೇಂಜು? ಸೂಪರ್, ಮೊದ್ಲು ಅದನ್ನ ಮಾಡು. ಪ್ರೀತಿ ಹುಟ್ಟಿದಾಗ ಹೇಳ್ಕೊಂಡ್ಬಿಡ್ಬೇಕು, ಹಾಗೆ ಒಳಗಡೆನೆ ಇಟ್ಕೋಬಾರ್ದು. ಮೊದ್ಲು ಅವ್ರ ಹತ್ರ ನಿಂತ ವಿಷಯನ ಹೇಳ್ಕೊ, ಆಮೇಲೆ ಅವ್ರು ಹೇಗ್ ರಿಯಾಕ್ಟ್ ಮಾಡಿದ್ರು, ಎಷ್ಟ್ ನಾಚ್ಕೊಂಡ್ರು ಅದೆಲ್ಲ ನನಗೆ ಹೇಳ್ಬೇಕು, ಸರಿನಾ? ಆಲ್ ದಿ ಬೆಸ್ಟ್, ಬಾಯ್.